ನಾವು ಈ ವಿಡಿಯೋನಲ್ಲಿ ಯಾವ ಥರ ಪೋಷನ್ ಟ್ರ್ಯಾಕರ್ನಲ್ಲಿ ಪ್ರೆಗ್ನೆಂಟಿಂದ ಲ್ಯಾಕ್ಟೇಟಿಂಗ್ ಮದರ್ಗೆ ಮೈಗ್ರೇಟ್ ಮಾಡೋದನ್ನು ಕಲಿಯೋಣ. ಪೋಷನ್ ಟ್ರ್ಯಾಕರ್ನ ಲಾಗಿನ್ ಮಾಡಿ ಈ ಬೆನಿಫಿಷರಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಈಗ ಪ್ರೆಗ್ನೆಂಟ್ನ ನೀವು ಓಪನ್ ಮಾಡಿ ಅಲ್ಲಿ ಯಾವ ಬೆನಿಫಿಷರಿಗೆ 6 ತಿಂಗಳಿಗಿಂತ ಜಾಸ್ತಿ ಅಂದರೆ 6, 7, 8, 9 ಆಗಿರುತ್ತೋ ಅಲ್ಲಿ ಕ್ಲಿಕ್ ಮಾಡಬೇಡಿ. ಅಲ್ಲಿ 3 ಡಾಟ್ ಬರುತ್ತೆ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸುತ್ತೆ ಮೈಗ್ರೇಟೆಡ್ ಟು ಲ್ಯಾಕ್ಟೇಟಿಂಗ್ ಮದರ್ ಎಂದು. ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಈ ಆಪ್ಷನ್ನಲ್ಲಿ ಡೇಟ್ ಆಫ್ ಡೆಲಿವರಿ ನಾವು ಕ್ಲಿಕ್ ಮಾಡಬೇಕು. ಡೇಟು ಮಂತ್ ಇಯರ್ ಟೈಪ್ ಮಾಡಬೇಕು. ನಂತರ ಇಲ್ಲಿ ಪ್ಲೇಸ್ ಆಫ್ ಡೆಲಿವರಿ ಹೋಮ್ ಆರ್ ಹಾಸ್ಪಿಟಲ್ ಅದನ್ನು ಟಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಅಲ್ಲಿ ಪ್ಲೇಸ್ ಆಫ್ ಡೆಲಿವರಿ ಟಿಕ್ ಮಾಡಿದ್ಮೇಲೆ ಇಲ್ಲಿ ಗರ್ಲ್ ಅಥವಾ ಬಾಯ್ ಜೆಂಡರ್ ಟಿಕ್ ಮಾಡಬೇಕು. ಅವರು ವೆಯ್ಟ್ ಮತ್ತು ಹೈಟ್ನ ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ನಾವು ಪ್ರೊಸೀಡ್ ಅಂತ ಟಿಕ್ ಮಾಡಿದ್ಮೇಲೆ ಇಲ್ಲಿ ಮಗುದು ಓಪನ್ ಆಗುತ್ತೆ. ಇಲ್ಲಿ ನೇಮ್ ಆಫ್ ದ ಚೈಲ್ಡ್, ಅಕಸ್ಮಾತ್ ಅವ್ರಿಗೆ ಬೇಬಿ ಹುಟ್ಟಿದರೆ ಬೇಬಿ ಆಫ್ ಮದರ್ ನೇಮ್ ಹಾಕಿ, ಬಾಬು ಹುಟ್ಟಿದರೆ ಬಾಬು ಆಫ್ ಮದರ್ ನೇಮ್ ಆಗಿಬಿಟ್ಟು ಮತ್ತು ಎಲ್ಲ ಬೇರೆ ನೆಕ್ಸ್ಟ್ ಚೈಲ್ಡ್ ಈ ಪ್ಲೇಸಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಜೆಂಡರ್ ಆಫ್ ದ ಚೈಲ್ಡ್ ಮತ್ತು ಫಾದರ್ ನೇಮ್ ಮದರ್ ನೇಮ್ ಎಲ್ಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೊಬೈಲ್ ಇಲ್ಲಿ ನೀವು ಕ್ಯಾಶ್ನ ಎಂಟ್ರಿ ಮಾಡಿ ಮತ್ತು ರೆಸಿಡೆಂಟ್ ಟೈಪ್ ಪರ್ಮನೆಂಟ್ ಆರ್ ಟೆಂಪರರಿನ ಕ್ಲಿಕ್ ಮಾಡಿ. ಇಲ್ಲಿ ನೀವು ರೆಸಿಡೆಂಟ್ ಟೈಪ್ ಆದಮೇಲೆ ಮಗು ಕೇಳುತ್ತೆ ಮಗು ದಿವ್ಯಾಂಗನ ಅಂದರೆ ಹ್ಯಾಂಡಿಕ್ಯಾಪ್ಡ್ ಅಂತ. ಅಲ್ಲಿ ನೀವು ನೋ ಅಂತ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಲಾಸ್ಟ್ ಆಪ್ಷನ್ ಗೋ ಟು ಬೆನಿಫಿಷರಿ ಲಿಸ್ಟ್ಗೂ ಮತ್ತು ಟಿಕ್ ಮಾಡಿಬಿಡಿ. ಬೆನಿಫಿಷರೀಸ್ ಓಪನ್ ಮಾಡಿ. ಇವಾಗ ಲ್ಯಾಕ್ಟೇಟಿಂಗ್ ಮದರಲ್ಲಿ ಮೈಗ್ರೇಷನ್ ಮಾಡಿರುವಂತಹ ಬೆನಿಫಿಷರೀಸು ಅದು ರಿಫ್ಲೆಕ್ಟ್ ಆಗ್ತಿರುತ್ತೆ. ನಂತರ 0 to 6 ಮಗು ನೇಮು ಅಲ್ಲಿ ನಿಮಗೆ ಕಾಣಿಸುತ್ತೆ. ಅಲ್ಲಿಗೆ ಮೈಗ್ರೇಷನ್ ಆಪ್ಷನ್ ಕಂಪ್ಲೀಟ್ ಆಗುತ್ತೆ. ಪೋಷನ್ ಟ್ರ್ಯಾಕರ್ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಈ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾವುದೇ ಕಾರಣಕ್ಕೂ ಆಧಾರ್ OTPಗಳನ್ನು ಯಾರು ನೀವು ಶೇರ್ ಮಾಡಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.